ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅತಿ ಸರೋಷ ಮಾಖೆ ಲಖನು ಲಖಿ ಸುನಿ ಸಪಥ ಪ್ರವಾನ್ ಸಭಯ ಲೋಕ ಸಬ ಲೋಕಪತಿ ಚಾಹತ್ ಭಭರಿ ಭಗಾನ್ ಜಗು ಭಯ ಮಗನ ಗಗನ ಭಯಿ ಬಾನಿ लखन बाहुबलु विपुल बखानी तात प्रताप प्रभाव तुम्हारा को कही सकई को जाननी हारा अनुचित उचित काज किछु होऊं समुझी करिय भल कह सब कोऊं सहसा करी पाछे पछिताही कहहि बेद बुध ते बुध नाही सुनी सुर बचन लखन सकुचाने राम सीय सादर सन माने कही तात तुम्ह नीति सुहाई सबते कठिन राजपद भाई जो अचमत नृप मातहि तेई नाहिन साधु सभा जेहि सेई सुनहु लखन भल भरत सरीसा ಬಿಧಿ ಪ್ರಪಂಚ ಮಹ ಸುನಾ ನ ದೀಸಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಸೈನ್ಯದ ಜೊತೆ ಬಂದಿದ್ದನ್ನು ನೋಡಿ ಲಕ್ಷ್ಮಣ ಕೋಪ ಮಾಡಿಕೊಂಡು ರಾಮನಿಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂಡು, ನಾನು ಭರತನನ್ನು ಸುಮ್ಮನೆ ಬಿಡೋದಿಲ್ಲ, ಶತ್ರುಘ್ನನ ಜೊತೆ ಭರತನನ್ನು ಕೂಡ ನಾನು ನೆಲಕ್ಕೆ ಉರುಳಿಸ್ಬಿಡ್ತೀನಿ, ಅಂದರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಶ್ರೀರಾಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಸಾಕ್ಷಾತ್ ಪರಶಿವನೇ ಬಂದರೂ ಕೂಡ ನಾನು ಭರತನನ್ನು ಮಾತ್ರ ಯುದ್ಧದಲ್ಲಿ ನಾನು ಕೊಲ್ಲದೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ತುಂಬ ಕ್ರೋಧತಪ್ತನಾದ ಲಕ್ಷ್ಮಣನನ್ನು ನೋಡಿ ಅವನು ಮಾಡಿದಂಥ ಭೀಷಣ ಪ್ರತಿಜ್ಞೆಯನ್ನು ಕೇಳಿ ಲೋಕಗಳೆಲ್ಲವೂ ಕೂಡ ತಲ್ಲಣಿಸುತ್ತೆ, ನಡುಗುತ್ತಂತೆ. ಅಷ್ಟು ಜೋರಾಗಿ ಅವನು ಕೂಗ್ಕೊಂಡು ಆ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಲೋಕಪಾಲಕರೆಲ್ಲ ನಡಗಿ ಅಡಗಿ ಕೂತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರಂತೆ. ಏನೋ ಆಗೋದ್ರಲ್ಲಿದೆ, ನಾವಿವಾಗ ತಪ್ಪಿಸ್ಕೊಳ್ಬೇಕು ಇದರಿಂದ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇರೋದು. ಇಡೀ ಜಗತ್ತು ಭಯದಿಂದ ಗಡಗಡ ಅಂತ ನಡುಗ್ತಾ ಇತ್ತು. ಆಗ ಲಕ್ಷ್ಮಣನ ಅಪಾರ ಬಾಹುಬಲವನ್ನು ಕೊಂಡಾಡ್ತಾ ಆಕಾಶವಾಣಿಯೊಂದು ಮೊಳಗುತ್ತೆ. ಆಕಾಶದಲ್ಲಿ ಒಂದು ಶಬ್ದ ಕೇಳಿಸುತ್ತೆ, ಅಯ್ಯ ಲಕ್ಷ್ಮಣ, ನಿನ್ನ ಪ್ರತಾಪ ಪ್ರಭಾವಗಳನ್ನು ಯಾರು ತಾನೇ ಬಣ್ಣಿಸಬಲ್ಲರು, ಅಂದರೆ ಯಾರು ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯ? ನಿನ್ನ ಬಲ ಸಾಮರ್ಥ್ಯಗಳನ್ನು ಯಾರು ಬಲ್ಲರು? ಯಾರಿಗೆ ಗೊತ್ತಿದೆ ನೀನು ಹೇಗೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವುದೇ ಕೆಲಸ ಆದರೂ ಕೂಡ ಉಚಿತ ಮತ್ತು ಅನುಚಿತಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮಾಡಿದ್ರೆ ಜನ ಮೆಚ್ಕೊಳ್ತಾರೆ. ಅಂದ್ರೇನು, ನೀನೇನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿದೆಯಲ್ಲಪ್ಪ, ಮೊದಲು ಯೋಚನೆ ಮಾಡು, ನಾನು ಮಾಡ್ತಾ ಇರೋದು ಸರಿನಾ, ನಾನು ಯೋಚನೆ ಮಾಡ್ತಾ ಇರೋದು ಸರಿನಾ ಅಂತ ತಿಳ್ಕೊ ಫಸ್ಟು. ಆಮೇಲೆ ನೀನು ಆ ಕೆಲಸವನ್ನು ಮಾಡೋಕ್ಕೆ ಹೋಗು. ಇಲ್ಲ, ಆಗ ಯಾವಾಗ ನೀನು ಆ ಕೆಲಸಗಳನ್ನು ತಿಳ್ಕೊಂಡು ಮಾಡ್ತೀಯೋ ಆಗ ಜನ ಮೆಚ್ಕೊಳ್ತಾರೆ. ಯಾಕಂದರೆ ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಬೇಕು. ನಾವು ಕೋಪಕ್ಕೆ ಅಥವಾ ಆವೇಶಕ್ಕೆ ನಾವು ಒಳಗಾದಾಗ ನಮ್ಮ ಬುದ್ಧಿ ಕೆಲಸ ಮಾಡಲ್ಲ. ನಾವು ಏನಂದರೆ ಆ ಒಂದು ಡಿಸಿಷನ್ನ ತಗೊಳ್ತೀವಿ. ಆದರೆ ಸಮಾಧಾನವಾಗಿ ಕೂತ್ಕೊಂಡು ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಅದಕ್ಕೆ ಹೇಳ್ತಾರೆ, ನೋಡು, ಚೆನ್ನಾಗಿ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಕೆಲಸ ಮಾಡ್ತೀಯ ನೋಡು, ಆಗ ಜನ ಮೆಚ್ಕೊಳ್ತಾರೆ. ಆಲೋಚನೆ ಮಾಡದೆ ಅವಸರದಿಂದ ನೀನು ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ಕೊನೆಗೆ ಪಶ್ಚಾತ್ತಾಪ ಪಡೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಆ ರೀತಿ ಏನಾದರೂ ಆಲೋಚನೆ ಮಾಡದೆ ನೀನು ಕೆಲಸ ಮಾಡಿದೆ ಅಂತಂದರೆ ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಯ್ಯೋ, ಇಂಥ ಕೆಲಸ ಮಾಡಿಬಿಟ್ನಲ್ಲ, ನಾನು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತಲ್ಲ ಅಂತ ನೀನು ಅಂದ್ಕೊಳ್ತೀಯ. ಅದಕ್ಕೆ ಅವಸರದಿಂದ ಏನಾದರೂ ಕೆಲಸ ಮಾಡಿ ಪಶ್ಚಾತ್ತಾಪ ಪಡ್ತಾರಲ್ಲ ಕೊನೆಗೆ, ಅದು ಬುದ್ಧಿವಂತರ ಲಕ್ಷಣ ಅಲ್ಲ ಅದು ಅಂತ ವೇದಗಳು ವಿದ್ವಾಂಸರು ಕೂಡ ಒಕ್ಕರಳಿನಿಂದ, ಅಂದರೆ ಅವರು ಇವರು ಎಲ್ಲ ಸೇರಿಕೊಂಡು ಅದನ್ನೇ ಹೇಳ್ತಾರೆ ಅಂತಂದ್ಬಿಟ್ಟು ಆ ಒಂದು ವಾಣಿ ಹೇಳುತ್ತೆ. ಆ ದೇವವಾಣಿಯನ್ನು ಕೇಳಿ ಲಕ್ಷ್ಮಣ ಸಂಕೋಚ ಪಟ್ಕೊಳ್ತಾನೆ. ಅವನಿಗೆ ಅನಿಸುತ್ತೆ, ಅಯ್ಯೋ ನಾನು ಯಾವ ರೀತಿ ಯೋಚನೆ ಮಾಡಿಬಿಟ್ನಲ್ಲ, ಹೌದು ಅದು ಭರತ ಬಂದಿರೋದು ಯಾಕೆ ಏನು ಅಂತ ಏನು ತಿಳ್ಕೊಳ್ದೆ ನನ್ನ ಪಾಡಿಗೆ ನಾನೇ ಅದನ್ನು ಒಂದು ಯೋಚನೆ ಮಾಡ್ಕೊಂಡು ಆಲೋಚನೆ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನಾನು ನಡ್ಕೊಳ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅವನಿಗೊಂಥರ ಆಗುತ್ತೆ.
ಸಂಕೋಚ ಆಗುತ್ತೆ. ಸೀತಾರಾಮರಿಬ್ರು ನೋಡ್ತಾರೆ ಇವನು ಸಂಕೋಚ ಪಟ್ಕೊಂಡಿರೋದು, ಮತ್ತು ಇವ್ರ ಮೇಲೆ ಪ್ರೀತಿ ಇರೋದ್ರಿಂದ ತಾನೇ ಅವನು ಆ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಗೌರವದಿಂದ ಮಾತಾಡಿಸ್ತಾರೆ. ಮಗು, ನೀನು ಹೇಳ್ತಾ ಇರೋದು ಲೋಕ ಸಹಜನೇ ಅಲ್ವಾ, ಯಾರಾದರೂ ಆಗಲಿ ಈ ರೀತಿ ಸೈನ್ಯದ ಜೊತೆ ಬಂದಾಗ ಆ ರೀತಿ ಎಲ್ಲ ಯೋಚನೆ ಬರುತ್ತೆ, ಲೋಕದಲ್ಲಿ ಸಹಜವಾಗಿ ಮಾತಾಡುವಂಥದ್ದೇ. ರಾಜ ಮದ ಇದೆಯಲ್ಲ, ಅಂದ್ರೆ ಅವರು ಮಾತಾಡಿದ ಯಾವ ಮಾತಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ರಾಜ ಮದ ಅನ್ನೋದಿದೆಯಲ್ಲ, ಇದು ಯಾರನ್ನಾದ್ರೂ ಬೇಕಾದ್ರೆ ಉನ್ಮತ್ತವಾಗಿಸುತ್ತೆ. ಸಾಧು ಸಂತರನ್ನ ಸೇವಿಸದವರು, ಅಂದ್ರೆ ಯಾರು ಸಾಧು ಸಂತರನ್ನ ಸೇವಿಸೋದಿಲ್ವೋ, ಅಂದ್ರೆ ಅವರ ಸೇವೆ ಮಾಡೋದಿಲ್ವೋ, ಅವರು ಹೇಳಿದ್ದನ್ನ ಕೇಳೋದಿಲ್ವೋ ಅಂಥವರು ರಾಜ್ಯಾಧಿಕಾರ ಅನ್ನುವಂತಹ ಮದಿರಾಪಾನದಿಂದ, ನೋಡಿ ರಾಜ್ಯದ ಅಧಿಕಾರ ಅನ್ನೋದು ಅದನ್ನು ಕೂಡ ಒಂದು ಮದಿರೆಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ಹೆಂಡ ಅಂದರೆ ಏನು, ನಶೆನಲ್ಲೇ ಇರುವಂಥದ್ದು, ಅದು ಒಂದು ನಶೆನೇ. ಅದರಿಂದ ಉನ್ಮತ್ತರಾಗ್ತಾರೆ. ಆದರೆ ಲಕ್ಷ್ಮಣ, ಭರತನಂತಹ ಉತ್ತಮ ಪುರುಷ ಈ ಬ್ರಹ್ಮ ಸೃಷ್ಟಿಯಲ್ಲಿ ಇಷ್ಟರವರೆಗೆ ಕಂಡಿಲ್ಲ, ಕೇಳಿಲ್ಲ. ಅಂತಂದರೆ ಭರತನಂಥ ಒಬ್ಬ ಮನುಷ್ಯ ಇದುವರೆಗೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಅಂದರೆ ನಾವು ನೋಡೋದಕ್ಕೆ ಕಾಣಿಸೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದೇ ರೀತಿ ಕೋಪಕ್ಕೆ ವಶರಾಗಿ ಪರಶುರಾಮರಿದಾರಲ್ಲ, ಅವರು ಬಹಳ ಕ್ರೂರವಾಗಿ ವರ್ತಿಸಿರ್ತಾರೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ ಅಲ್ವಾ. ಕ್ಷತ್ರಿಯರನ್ನೆಲ್ಲ ಕೊಲ್ಲಬೇಕು ಅಂತ ಅವರು ಪಣ ತೊಟ್ಟು ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ತಿರ್ತಾರೆ. ಅವರನ್ನ ರಾಮ ಯಾವಾಗ ಭೇಟಿ ಆಗ್ತಾನೋ ಆಗ ಪರಶುರಾಮರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ರಾಮ, ನಾನು ಎಷ್ಟೋ ಸಾರಿ ಕ್ಷತ್ರಿಯರನ್ನ ನಾಶ ಮಾಡಿದ್ದೀನಿ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ನೀವು ಇನ್ನೊಂದ್ಸರಿ ಯೋಚನೆ ಮಾಡಿ, ನೀವು ಕ್ಷತ್ರಿಯರನ್ನ ಕೊಂದಿದಿರೋ ಅಥವಾ ಪಾಪಿಗಳನ್ನ ಕೊಂದಿದಿರೋ ಅಂತಂದ್ಬಿಟ್ಟು ಹೇಳಿದಾಗ ಆಗ ಅವ್ರಿಗೆ ಒಂದ್ಸರಿ ಶಾಕ್ ಹೊಡೆಯತ್ತೆ. ಹೌದು, ನಾನು ಎಂಥ ಕೆಲಸ ಮಾಡಿದ್ದೀನಿ, ಕ್ಷತ್ರಿಯರು ವಂದನೀಯರು, ಯಾಕಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥವ್ರಲ್ವಾ, ಆದರೆ ನಾನು ಕೊಂದಿರೋದು ಪಾಪಿಗಳನ್ನು, ಕ್ಷತ್ರಿಯರನ್ನಲ್ಲ ಅಂತಂದ್ಬಿಟ್ಟು. ಅಂದರೆ ರಾಮ ಹೇಳಿದ ಮೇಲೆ ಯೋಚನೆ ಮಾಡಿದಾಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ವಿವೇಕಹೀನವಾದಾಗ ಹೀಗಾಗುತ್ತೆ ನೋಡಿ. ಅವರು ಎಲ್ಲ ಕ್ಷತ್ರಿಯರನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಕ್ಷತ್ರಿಯರು ಇರ್ತಾರೆ, ಒಳ್ಳೆ ರಾಜರು ಇರ್ತಾರಲ್ವಾ, ಆದರೆ ಕೆಟ್ಟವರು ಅಥವಾ ಅಧರ್ಮಿಗಳಿರ್ತಾರೋ ಅವರು ನಾಶ ಮಾಡಿದ್ರೆ ಅದು ಒಂಥರ. ಆದರೆ ಇವರು ಎಲ್ಲರನ್ನೂ ಕೊಂದಾಗ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಬೇಜಾರಾಗುತ್ತೆ, ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತಂದ್ಬಿಟ್ಟು. ಈ ರೀತಿ ಆಗೋದು ಯಾವಾಗ ಹೇಳಿ, ನಮ್ಮ ಬುದ್ಧಿ ಕೈ ಕೊಟ್ಟಾಗ. ವಿವೇಕ ಇಲ್ಲದೆ ಇರೋರು ಮಾಡುವಂಥದ್ದು ಯಾವಾಗ ಈ ವಿವೇಕಹೀನವಾಗುತ್ತೋ ಆಗ ಹೀಗೆಲ್ಲ ಆಗತ್ತೆ. ಕೋಪದ ಆವೇಶವಾದಾಗ ವಿವೇಕವನ್ನು ಕಳ್ಕೊಳ್ತಾನೆ ಮನುಷ್ಯ. ಆಗ ಸರಿ ತಪ್ಪು ಯಾವುದೂ ಗೊತ್ತಾಗೋದಿಲ್ಲ ನಮಗೆ. ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅದು ಗೊತ್ತಾಗಲ್ಲ. ಆದ್ದರಿಂದನೇ ನಾವು ಸದಾ ಜಾಗೃತರಾಗಿರಬೇಕು. ಈಗ ನಮಗೂ ಅದು ಅನ್ವಯಿಸುತ್ತೆ. ವಿವೇಕವನ್ನು ಯಾವತ್ತೂ ಕಳ್ಕೊಳ್ಬಾರ್ದು. ಯಾವಾಗ ಕೋಪ ಬರುತ್ತೋ ಶಾಂತವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ವಿವೇಕ ಹೊರಟೋಗುತ್ತೆ. ವಿವೇಕ ಹೊರಟೋಯ್ತು ಅಂತಂದರೆ ಏನೇನೋ ಡಿಸಿಷನ್ ತೊಗೊಂಡ್ಬಿಡ್ತೀವಿ, ಮಾಡಬಾರದನ್ನು ಆ ಸಮಯದಲ್ಲಿ ನಾವು ಮಾಡಿಬಿಡ್ತೀವಿ. ಆಮೇಲೆ ನಾವು ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನ ಇಲ್ಲ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.